Hi guys, welcome to my YouTube channel. Today we are going to learn about Mann-Whitney test, which is also called as U-test. So this is a non-parametric test. U-test is an alternative to the independent sample to t-test used to find out if there or whether any significant difference ಇದೆಯಾ ಅಂತ ನೋಡ್ತಾರೆ. ಯಾವ್ದ್ರ ಬಗ್ಗೆ? median of two set of data. So Mann-Whitneyಯಲ್ಲಿ ಟೂ ಟೈಪ್ಸ್ ಆಫ್ ಡೇಟಾ ಇರುತ್ತೆ. ಸೊ ಅದರಲ್ಲಿ ಒಂದು ಟ್ರೂ ಇರಬೇಕು. ಸೊ ದಟ್ ಈಸ್ ಲೈಕ್ ಡೇಟಾಸ್ ಆರ್ ಇನ್ ರ್ಯಾಂಕ್ ಆರ್ಡರ್ ಫಾರ್ಮೆಟ್. ಅವರು ಕೊಡ್ತಾನೆ ರ್ಯಾಂಕ್ ಆರ್ಡರ್ ಫಾರ್ಮೆಟಲ್ಲಿ ಇರುತ್ತೆ. ಸೊ ಅನದರ್ ಒನ್ ವಾಸ್ ಡೇಟಾ ಇಸ್ ನಾಟ್ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್. ಸೊ ಇಟ್ ಈಸ್ ಲೈಕ್ further it is transformed into a rank order format. So sample size should be more than 20. So steps ಇದೆ, ವೇರಿಯಸ್ ಸ್ಟೆಪ್ಸ್ ಇದೆ. ಆ್ಯಸ್ ವಿ ಆಲ್ ನೋ, ಎಲ್ಲ ಟೆಸ್ಟಿಂಗ್ ಆಫ್ ಹೈಪೋಥಿಸಿಸ್ ಅಲ್ಲೂ ವಿ ಹ್ಯಾವ್ ಅ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೆಪ್ಸ್. ಸೊ ಇಲ್ಲೂ ಹಾಗೆ ಇದೆ, ಅಂದರೆ ಏನಂತ ಚೇಂಜಸ್ ಇಲ್ಲ. ಸೊ ಇಟ್ ಈಸ್ ಆ್ಯಸ್ ಇಟ್ ಈಸ್ ಫಾರ್ ಆಲ್ ದ ಥಿಂಗ್. So we have different set of formulas also. So we are going through this. So steps ಏನಂದರೆ rank the data of both the groups. So ಇಲ್ಲಿ two variables or two groups ಇರುತ್ತೆ. So that is two groups together from lowest to highest. So sometimes ಏನಾಗುತ್ತೆ ಅಂದರೆ ಗ್ರೂಪ್ 1 or ಗ್ರೂಪ್ 2. ಸೊ ಗ್ರೂಪ್ 1 ಸಪ್ರೇಟ್ ರ್ಯಾಂಕಿಂಗ್ ಮಾಡ್ತೀವಿ, ಗ್ರೂಪ್ 2 ಸಪ್ರೇಟ್ ರ್ಯಾಂಕಿಂಗ್ ಮಾಡ್ತೀವಿ. ಬಟ್ ಇಲ್ಲಿ ಹಾಗಿಲ್ಲ, ಎರಡೂ ಗ್ರೂಪು ಡೇಟಾನು ಕೂಡ ಲೋಯೆಸ್ಟಿಂದ ಹೈಯೆಸ್ಟ್ಗೆ ರ್ಯಾಂಕ್ ಮಾಡಬೇಕಾಗತ್ತೆ. ಸಮ್ ಆಫ್ ದ ರ್ಯಾಂಕ್ಸ್ ಆಫ್ ಬೋತ್ ದ ಸ್ಯಾಂಪಲ್ ಶುಡ್ ಬಿ ಕ್ಯಾಲ್ಕುಲೇಟೆಡ್. ಸೊ ರ್ಯಾಂಕ್ಸ್ ಏನು ನಾವು ಅದಕ್ಕೆ ಕೊಡ್ತೀವಲ್ಲ, ಆ ರ್ಯಾಂಕ್ನ ಟೋಟಲ್ ಮಾಡ್ಕೊಬೇಕಾಗುತ್ತೆ. ದಟ್ ಈಸ್ ಸಮೇಷನ್ ಆರ್ ಬರುತ್ತೆ ಫಾರ್ ಗ್ರೂಪ್ 1, ಸಮೇಷನ್ ಆರ್ ಎಕ್ಸ್ ಆರ್ ಸಮೇಷನ್ ಆರ್ ವೈ ಅಂತ ಹೇಳ್ತೀವಿ. ಸೊ ಸಮೇಷನ್ ಆರ್ ಎಕ್ಸ್ ಆ್ಯಂಡ್ ಸಮೇಷನ್ ಆರ್ ವೈ ಈಸ್ ಅ ನೇಮ್ ದಟ್ ವಿ ಗಿವನ್ ಎಕ್ಸ್ ಆ್ಯಂಡ್ ವೈ. ಸೊ ಎಕ್ಸ್ ಇಸ್ ನಥಿಂಗ್ ಬಟ್ ಗ್ರೂಪ್ 1, ವೈ ಇಸ್ ನಥಿಂಗ್ ಬಟ್ ಗ್ರೂಪ್ 2. ಸೊ ನೆಕ್ಸ್ಟ್ ಒನ್ ವಾಸ್ ಕಂಪ್ಯೂಟ್ ಯು. ಸೊ ಕಂಪ್ಯೂಟ್ ಯು ಟೆಸ್ಟ್. ಸೊ ಯು ಟೆಸ್ಟ್ನ ಕಂಪ್ಯೂಟ್ ಮಾಡೋಕ್ಕೆ ನಮಗೊಂದು ಫಾರ್ಮುಲಾ ಬೇಕು. ಸೊ ಇಲ್ಲಿ ನಾವು ಟೂ ಸೆಟ್ ಆಫ್ ಡೇಟಾ ಫರ್ದರ್ ಸಮ್ಸಲ್ಲಿ ತೊಗೊಂಡಿರೋಕ್ಕೋಸ್ಕರ ನಾವು ಹೇಳ್ತಾ ಇರೋದು ಎಕ್ಸ್ ಆ್ಯಂಡ್ ವೈ ಅಂತ. ಸೊ ಇಫ್ ದ ಡೇಟಾ ಹ್ಯಾವ್ ಮೋರ್ ದೆನ್ 2 groups, 4 groups ಇರ್ಬೋದು, 5 groups ಇರ್ಬೋದು, ವಿ ಹ್ಯಾವ್ ಅ ಸೇಮ್ ಸ್ಟೆಪ್ಸ್ ಇರುತ್ತೆ. ಸೊ ಫಾರ್ಮುಲಾ ವಾಸ್ ಯು ಎಕ್ಸ್ ಈಸ್ ಈಕ್ವಲ್ ಟು, ದಟ್ ಈಸ್ ಗ್ರೂಪ್ 1 ಈಸ್ ಈಕ್ವಲ್ ಟು N1 N2, that is number of observation 1 and number of observation 2 plus N1 bracket open N1 plus 1 bracket close divided by 2 minus summation RX. ಸೊ ವೈಗೂ ಕೂಡ ಸೇಮ್ ಫಾರ್ಮುಲಾ ಹಾಕೋತೀವಿ. ಸೊ ನಿಮಗೆ ಎಷ್ಟು ಗ್ರೂಪ್ಸ್ ಬರುತ್ತೋ ಅಷ್ಟಕ್ಕೂ ಕೂಡ ಸೇಮ್ ಫಾರ್ಮೇಷನ್ಸ್ ಹಾಕೋತೀವಿ. ಸೊ ಸೇಮ್ ಫಾರ್ಮುಲಾ ಹಾಕೋತೀವಿ. ಲೈಕ್ N1 is represented the value of X and N2 the number of values represented by Y. So next U test is equal to mini is nothing but minimum. So ಅದರಲ್ಲಿ ನಾವು ಮಿನಿಮಮ್ ವ್ಯಾಲ್ಯೂ ಯಾವುದಿದೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿರೋ ಯು ಕ್ಯಾಲ್ಕುಲೇಷನ್ಸ್ ಅಂತ ತೊಗೋತೀವಿ. ಆಮೇಲೆ ಸ್ಟೇಟ್ ಮಾಡ್ಕೊತೀವಿ ನಲ್ ಹೈಪೋಥಿಸಿಸ್ ಆ್ಯಂಡ್ ಆಲ್ಟರ್ನೇಟ್ ಹೈಪೋಥಿಸಿಸ್ ಬಗ್ಗೆ. ಕಂಪ್ಯಾರಿಷನ್ ಬಿಟ್ವೀನ್ ವಾಟ್ ಯು ಟೆಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಹಾಗೆ ಯು ಟ್ಯಾಬ್ ಏನು ಬಂದಿರುತ್ತೆ, ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು. ಸೊ ಇಫ್ ಇಲ್ಲಿ ನಾವು ಸ್ಟೇಟ್ಮೆಂಟ್ ಏನು ಸ್ಟೇಟ್ ಮಾಡ್ತೀವಿ ಅಂದರೆ, ಇಫ್ ಯು ಕ್ಯಾಲ್ಕುಲೇಟೆಡ್ ಈಸ್ ಲೆಸರ್ ದ್ಯಾನ್ ಯು ಟ್ಯಾಬ್, ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ದಟ್ ಈಸ್ ಲೆಸರ್ ದ್ಯಾನ್ ಯು ಟ್ಯಾಬ್. So then we reject the null hypothesis and accept the alternative hypothesis. If in case u calculation is greater, ನಾವೇನು ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ ಅದು ಗ್ರೇಟರ್ ದ್ಯಾನ್ ಟ್ಯಾಬ್ ಇದ್ದರೆ ವಿ ಅಕ್ಸೆಪ್ಟ್ ನಲ್ ಹೈಪೋಥಿಸಿಸ್. ಯು ಟ್ಯಾಬ್ ಕಡಿಮೆ ಇರಬೇಕು, ನಾವು ಮಾಡಿರೋ ಕ್ಯಾಲ್ಕುಲೇಷನ್ ಜಾಸ್ತಿ ಇರಬೇಕು. ಸೊ ಆವಾಗ ವಿ ಅಕ್ಸೆಪ್ಟ್ ನಲ್ ಹೈಪೋಥಿಸಿಸ್. ಸೊ ನೆಕ್ಸ್ಟ್ ಫರ್ದರ್ ಸಮ್ಮಿಗೆ ಬರೋಣ. ಸೊ ಇಲ್ಲಿ ಟೀಮ್ ಎ ಆ್ಯಂಡ್ ಟೀಮ್ ಬಿ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಸ್ಕೋರ್ಸ್ ಕೊಟ್ಟಿದ್ದಾರೆ.
ಸ್ಕೋರ್ ಟೀಮ್ ಎದೇನಿದೆ, ಸ್ಕೋರ್ ಟೀಮ್ ಬಿದೇನಿದೆ ನೋಡೋಣ ಬನ್ನಿ. ಟೀಮ್ ಎದು ಸ್ಕೋರ್ ಬಂದು 72, 67, 87, 46, 58, 63, 84, 53, 62, 77, 82, 89. ಸೊ ಇಲ್ಲಿ 12 ಸ್ಕೋರ್ಸ್ ಇದೆ. ನಂಬರ್ ಆಫ್ ಅಬ್ಸರ್ವೇಷನ್ N1, ದಟ್ ಈಸ್ ಟೀಮ್ ಎ ಸ್ಕೋರ್ ಬಂದು 12 ಇದೆ. ಹಾಗೆ ಟೀಮ್ ಬಿ ಸ್ಕೋರ್ ಬಂದು 97, 76, 83, 69, 56, 68, 92, 88, 74, 73, 65, 54 ಆ್ಯಂಡ್ 43. ಅಲ್ಲಿ ನಂಬರ್ ಆಫ್ ಅಬ್ಸರ್ವೇಷನ್ ಬಂದು 13 ಇದೆ. ಸೊ ಅಕಾರ್ಡಿಂಗ್ ಟು ಈ ಎರಡು ಟೀಮ್ನ ಕನ್ಸಿಡರ್ ಮಾಡ್ತಾ ನಾವು ರ್ಯಾಂಕ್ಗಳನ್ನ ಕೊಡೋಣ. ಸೊ ಫಸ್ಟ್ ರ್ಯಾಂಕ್ ಗೋಸ್ ಟು 43 ಇನ್ ಟೀಮ್ ಬಿ, ಸೆಕೆಂಡ್ ರ್ಯಾಂಕ್ goes to 46 in team A, and third rank goes to team A 53, and fourth rank goes to team B 54, and fifth rank goes to 56 in team B, and sixth rank goes to 58 in team A, and seventh rank goes to 62 in team A, and 8th rank goes to 63 in team A, and 9th rank goes to 65 in team B, and 10th rank goes to 67 in team A, 11th rank goes to 68 in team B, 12th rank goes to 69 in team B, and 13th rank goes to 72 in team A, and 14th rank goes to 73 in team B, 15th rank 74 in team B, and 16th rank goes to 76 in team B, 17th rank goes to 77 in team A, 18th rank 82 in team A, and 19th rank 83. So hinge up to we have 25 ranksನ ನಾವು ಈ ಥರ ಟೀಮ್ ಎ ಟೀಮ್ ಬಿ ಎರಡನ್ನೂ ಕನ್ಸಿಡರ್ ಮಾಡಿ ಕೊಡಬೇಕಾಗತ್ತೆ. ಸೊ ನಾವು ವಿಲ್ ಕಮ್ ಟು ದ ರ್ಯಾಂಕ್ಸ್. 72 ಎಷ್ಟನೇ ರ್ಯಾಂಕು? 13 ರ್ಯಾಂಕ್. 67 10th ರ್ಯಾಂಕ್. 87 ಟೀಮ್ ಎ ಅಲ್ಲಿ ನಾನು ಹೇಳ್ತಾ ಇರೋದು. ಟೀಮ್ ಎಲ್ಲಿ 72 ಎಷ್ಟನೇ ರ್ಯಾಂಕ್? 13th ರ್ಯಾಂಕ್. 67 10th ರ್ಯಾಂಕ್. 87 21th ರ್ಯಾಂಕ್. 46 2 ರ್ಯಾಂಕ್. 58 6th ರ್ಯಾಂಕ್. 63 8th ರ್ಯಾಂಕ್. ಸೊ 84 ಬಂದು 20th ರ್ಯಾಂಕ್. 53 ಬಂದು 3rd ರ್ಯಾಂಕ್. 62 ಬಂದು 7th ರ್ಯಾಂಕ್. 77 ಬಂದು 17th ರ್ಯಾಂಕ್. 82 ಬಂದು 18th ರ್ಯಾಂಕ್. 82 ಬಂದು 18th ರ್ಯಾಂಕ್. 89 ಬಂದು 20th ರ್ಯಾಂಕ್. ಸೊ ಈ RX ಅನ್ನೋದೇನಿದೆ ಟೀಮ್ ಎದು ಟೋಟಲ್ ರ್ಯಾಂಕ್ 148 ಇದೆ. ಸೊ ದಟ್ ಈಸ್ ದ ನಂಬರ್ ಆಫ್ ಅಬ್ಸರ್ವೇಷನ್ ಬಂದು 12 ಇದೆ. ಟೀಮ್ ಬಿದ್ದು 97 ಸ್ಕೋರ್ದು ರ್ಯಾಂಕ್ ಬಂದು 25 ಇದೆ. 76ದು 16th ರ್ಯಾಂಕ್ ಇದೆ. 83ದು 19th ರ್ಯಾಂಕ್ ಇದೆ. 69ದು 12th ರ್ಯಾಂಕ್ ಇದೆ. 56ದು 5th ರ್ಯಾಂಕ್ ಇದೆ. 68ದು 11th ರ್ಯಾಂಕ್ ಇದೆ. 92ದು 24th ರ್ಯಾಂಕ್ ಇದೆ. 88ದು 22 ರ್ಯಾಂಕ್ ಇದೆ. 74ದು 15th ರ್ಯಾಂಕ್ ಇದೆ. 73ದು 14th ರ್ಯಾಂಕ್ ಇದೆ. 65ದು 9th ರ್ಯಾಂಕ್ ಇದೆ. 54ದು 4th ರ್ಯಾಂಕ್ ಇದೆ. 43ದು 1th ರ್ಯಾಂಕ್ ಇದೆ. ಸೊ ಈ ಎಲ್ಲ ರ್ಯಾಂಕನ್ನು ನಾವು ಆ್ಯಡ್ ಮಾಡಿದಾಗ 24 + 16 + 19 12 5 + 11 + 22 24 + 15 + 14 + 9 + 5 ದಟ್ ಈಸ್ 4 + 1 5 RY ಬಂದು ಸಮೇಷನ್ RY ಬಂದು ದಟ್ ಕಮ್ಸ್ ಟು 177. ಸೊ ಈಗ ಫಾರ್ಮುಲಾ ಹಾಕೋಣ. UX N1 ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದೆ? 12 × 13 ಬಂದು ನಂಬರ್ ಆಫ್ ಅಬ್ಸರ್ವೇಷನ್ ಟೀಮ್ ಬಿದು. ಸೊ ಪ್ಲಸ್ 12 N1 ಬ್ರ್ಯಾಕೆಟ್ ಓಪನ್ 12 + 1 ದಟ್ ಕಮ್ಸ್ ಟು 13 ಬ್ರ್ಯಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ 2 ಮೈನಸ್ 148 ಸಮೇಷನ್ ರ್ಯಾಂಕ್ದು ಎಲ್ಲ ಸೇರಿ ಟೀಮ್ ಒಂದು 148. ಸೊ 12 13s 156 ಪ್ಲಸ್ 78 ಮೈನಸ್ 148 UX ಬಂದು 86 ಬರುತ್ತೆ. ಅದೇ UYನೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಟ್ ಕಮ್ಸ್ ಟು ಲೈಕ್ 12 × 13 + 13 ನಂಬರ್ ಆಫ್ ಅಬ್ಸರ್ವೇಷನ್ ಮೈನಸ್ 13 ಬ್ರ್ಯಾಕೆಟ್ ಓಪನ್ 13 × 1 divided by 2 minus 177 that comes to 156. That is 12 13s are 156 plus 91 minus
177. ದಟ್ ಕಮ್ಸ್ ಟು ಯು ವೈ ಬಂದು 70 ಬರುತ್ತೆ. ಸೊ ಯು ಎಕ್ಸ್ ಬಂದು 86 ಬರುತ್ತೆ, ಯು ವೈ ಬಂದು 70 ಬರುತ್ತೆ. ಸೊ ಮಿನಿಮಮ್ ತೊಗೊಳ್ಳಿ 86 ಹಾಗೆ 70, ಎರಡರಲ್ಲೂ ಕಡಿಮೆ ಇರೋದು ಅದು 70. ಸೊ ನಾವು ಯು ಕ್ಯಾಲ್ಕುಲೇಟ್ ಮಾಡಿರೋದು ಬಂದು 70 ಬರುತ್ತೆ, ವಿಚ್ ಈಸ್ ಲೋವರ್ ವ್ಯಾಲ್ಯೂ. ಸೊ ಯು ಟ್ಯಾಬ್ನ ನಾನು ಹೇಳಿದಾಗೆ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಹಾಗೆ ತೊಗೊಂಡು ಕೊಟ್ಟಿಲ್ದಿರೋ ಟೈಮಲ್ಲಿ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ನಾವು ಏನು ಮಾಡ್ತೀವಿ 5% ತೊಗೊಂಡು ಟೇಬಲ್ ಬರುತ್ತೆ, ಟೇಬಲಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ದಟ್ ಕಮ್ಸ್ ಟು ಯು ಟ್ಯಾಬ್ ಬಂದು 41 ಬರುತ್ತೆ. ಸೊ ಯು ಕ್ಯಾಲ್ಕುಲೇಟೆಡ್ ನಾವು ಯು ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ ಅದು ಜಾಸ್ತಿ ಇದೆ, ಹಾಗೆ ಯು ಟ್ಯಾಬ್ ಬಂದು 41 ಇದೆ. ಸೊ ಹಿಯರ್ ವಿ ಅಕ್ಸೆಪ್ಟ್ ನಲ್ ಹೈಪೋಥಿಸಿಸ್. ದಿಸ್ ಇಸ್ ದ ಕನ್ಕ್ಲೂಷನ್. ಸೊ ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು. ಮೋರ್ ಆ್ಯಂಡ್ ಮೋರ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಫರ್ದರ್ ವೀಡಿಯೋಸ್ ಬರುತ್ತೆ. ಸೊ ಸಮ್ ಆಫ್ ಸ್ವಲ್ಪ ವರ್ಕ್ ಜಾಸ್ತಿ ಇರೋದ್ರಿಂದ ನಾನು ವೀಡಿಯೋಸ್ನ ಹಾಕ್ತೀನಿ, ಫ್ರೀಕ್ವೆಂಟಾಗಿ ಹಾಕ್ತೀನಿ, ಸ್ವಲ್ಪ ಕಡಿಮೆ ಇದೆ. ಸೊ ಹಾಗಂತ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೆನಿ ಮೋರ್ ವೀಡಿಯೋಸ್ ಬರೋದಿದೆ. ಸೊ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಹಾಕೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯೋದ್ರಿಂದ ಇಟ್ ವಿಲ್ ಟೇಕ್ ಅ ಟೈಮ್. ಸೊ ಹಾಗಾಗಿ ನಾನು ಡೈಲಿ 1-2 ವೀಡಿಯೋಸ್ ನಾನು ಅಪ್ಲೋಡ್ ಮಾಡೋಕ್ಕೆ ತೊಗೋತಾ ಇದ್ದೀನಿ ಟೈಮು. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಒನ್ ಡೇ ನಾನು ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಅಂದಾಗ ಸೊ ಐ ವಿಲ್ ಗೋ ಫಾರ್ ಸೆಕೆಂಡ್ ಡೇ ನಾನು ವಿಡಿಯೋ ಮಾಡಬೇಕಾದ್ರೆ ಆ ಡೇದು ಕೂಡ ಅಪ್ಲೋಡ್ ಮಾಡಿರ್ತೀನಿ. ಸೊ ಹಾಗಾಗಿ ನಿಮಗೆ ಸಮ್ಟೈಮ್ಸ್ ಒನ್ ಡೇಲಿ 2 ವೀಡಿಯೋಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಥ್ಯಾಂಕ್ ಯು. ಇನ್ನೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫರ್ದರ್ ಮೋರ್ ಇನ್ನೂ ಇನ್ ಡೆಪ್ತ್ ಕಾನ್ಸೆಪ್ಟ್ಸ್ಗಳನ್ನ ನಾವು ಕಲಿಯೋಕ್ಕೆ ಸಿಗುತ್ತೆ. ಸೊ ಟೆಕ್ನಿಕ್ಸ್ಗಳು ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಹ್ಯಾವ್ ಅ ಗ್ರೇಟ್ ಡೇ.